ನೀವು ಯಾಕೆ ಬರ್ತಾ ಇದ್ದೀರಾ ನಮ್ಮ ಮೇಲೆ? 80 ಜನ ಬಂದ್ರೆ ಎಲ್ಲ ಕಂಪ್ಲೇಂಟ್ ಆಗಿರೋದೈತೆ. ಜಮೀನಲ್ಲಿದ್ದೀರಾ ಅದು ಅರ್ಜಿದಾರಲ್ಲ ನೂರಾರು ಜನ ಬಂದು ಯಾಕೆ ಬರ್ತಾ ಇದ್ದೀರಾ ನಮ್ಮ ಮೇಲೆ? ಯಾಕೆ ಬರ್ತಾ ಇದ್ದೀರಾ ಅಂತ ನಮ್ದೇ ಜಮೀನು ಅಂತ ಹೇಳಕ್ ಬರಲ್ಲ. ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಂಡ್ರೆ ಆಯ್ತಣ್ಣ. ನಮ್ಮದೇ ಜಾಗ ನಮ್ಮ ಮಾವನವರು ಜಮೀನು ನಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಲ್ಲ ಕಳಿಸಲ್ಲ. ದೊಡ್ಡೇನಹಳ್ಳಿ ಸರ್ವೆ ನಂಬರ್ 76 ಇನ್ನೊಬ್ಬರಿಗೆ ಇದು ಜಮೀನು ಮಂಜೂರಾಗಿರ್ತೈತೆ. ಅದಾದ ನಂತರ ನಮ್ಮ ಅಜ್ಜಿ ಇವ್ರಿಗೆ ಎಲ್ಲ ಭೌತಿಕತೆ ಆಗಿರ್ತೈತೆ. ಆಗಿನಿಂದಲೂ ನಾವು ಪೊಸಿಷನಲ್ಲಿ ನಾವೇ ಅನುಭವಿಸಲಿದ್ದೀವಿ. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಡಿ ಶೆಟ್ಟಹಳ್ಳಿ ದೊಡ್ಡೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 76ರಲ್ಲಿ ಸುಮಾರು 4.1 ಎಕರೆ ದಲಿತ ಕುಟುಂಬಕ್ಕೆ ಸೇರಿದ ಜಮೀನು ಕಬಳಿಕೆಯ ಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಕುಟುಂಬದವರು 25 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿರುವ ಘಟನೆ ಬೆಳಕಿಗೆ ನಡೆದಿದೆ. ದೊಡ್ಡೇನಹಳ್ಳಿ ಗ್ರಾಮದ ಗುಂಡಪ್ಪ, ಉರೂಪ್ ಕದಿರಿಗ, ಬಿನ್ ಬಾಲಗುರಪ್ಪ, ಮಲ್ಲಮ್ಮ, ಮುನಿನಾಗರತ್ನಮ್ಮ, ತಿರುಮಳಪ್ಪ, ನಾರಾಯಣಪ್ಪ, ನಾರಾಯಣಮ್ಮ, ಮುನಿರಾಜು, ಚಿಕ್ಕ ತಿರುಮಳಮ್ಮ ಕುಟುಂಬಕ್ಕೆ ಮಂಜೂರಾಗಿರುತ್ತದೆ. ಆದರೆ ಕುಟುಂಬಸ್ಥರು ಇದನ್ನು ವಿಭಾಗ ಮಾಡಿಕೊಳ್ಳದೆ ಜಂಟಿಯಾಗಿ ಉಪಯೋಗಿಸಿಕೊಂಡು ಬಂದಿರುತ್ತಾರೆ. ಆದರೆ ಇದರ ಬೆಲೆ 100 ಕೋಟಿಗೆ ಹೆಚ್ಚಾಗಿದೆ ಎಂದು ಸವರ್ಣೀಯರು ಈ ಭೂಮಿಯನ್ನು ಕಬಳಿಸಲು ಯತ್ನಿಸಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಈಗಾಗಲೇ ಪಹಣಿಯಲ್ಲಿ ಮಂಜೂರಾದವರ ಹೆಸರು ಇದ್ದು ಅನೇಕ ಬಾರಿ ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ದಲಿತರ ಮೇಲೆ ಹಲ್ಲೆಗೆ ಮುಂದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದರು ಹಾಗೂ ಸತತವಾಗಿ 25 ವರ್ಷಗಳಿಂದ ನಮ್ಮ ಜಮೀನಿನ ಅನುಭವಕ್ಕೆ ನಮಗೆ ಅವಕಾಶ ನೀಡುತ್ತಿಲ್ಲ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇನ್ನು ನೊಂದ ಯುವಕ ಅನಿಲ್ ಮಾತನಾಡಿ, ಈ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮುದಾಯ ಕೇವಲ 6 ಮನೆಗಳಿದ್ದು ನಮಗೆ ಸವರ್ಣೀಯರು ಬೆದರಿಕೆ ಹಾಕುತ್ತಿದ್ದಾರೆ. ಅವರ ಬಳಿ ಯಾವುದೇ ದಾಖಲೆ ಇಲ್ಲದಿದ್ದರೂ ನಮ್ಮ ಮೇಲೆ ದೌರ್ಜನ್ಯ ನಡೆಸಿ ಜಮೀನು ಕಬಳಿಕೆಗೆ ಯತ್ನಿಸುತ್ತಿದ್ದಾರೆ. ಇಂದು ಅಧಿಕಾರಿಗಳು ಸರ್ವೆಗೆ ಬಂದರೂ ಸಹ ಅಡ್ಡಿಪಡಿಸಿದ್ದಾರೆ. ದಾಖಲೆ ಪರಿಶೀಲಿಸಿ ದಲಿತರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದರೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ದೊಡ್ಡೇನಹಳ್ಳಿ ಸರ್ವೆ ನಂಬರ್ 76 ಇನ್ನೊಬ್ಬರಿಗೆ ಇದು ಜಮೀನು ಮಂಜೂರಾಗಿರ್ತೈತೆ. ಅದಾದ ನಂತರ ನಮ್ಮ ಅಜ್ಜಿ ಇವ್ರಿಗೆ ಎಲ್ಲ ಭೌತಿಕತೆ ಆಗಿರ್ತೈತೆ. ಆಗಿನಿಂದಲೂ ನಾವು ಇದು ಪೊಸಿಷನಲ್ಲಿ ನಾವೇ ಅನುಭವಿಸಲಿದ್ದೀವಿ. ಬೇರೆ ಜನಾಂಗದವ್ರು ಬಂದು ಇಲ್ಲಿ ನಮಗೆ ಯಾವಾಗಲೂ ಕಿರುಕುಳ ಕೊಡ್ತಾನೆ ಇದ್ದಾರೆ. ಸುಮಾರು ಒಂದು 20-25 ವರ್ಷಗಳಿಂದ ಈ ಥರ ನಾವು ಬಂದಾಗೆಲ್ಲ ಎಲ್ಲನೂ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಹೊಡೆಯೋದು ಈ ಥರ ಮಾಡಿದಾಗೆಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟೇ ತಗೊಳೋದಿಲ್ಲ. ನಮ್ಮ ನಂದಗುಡಿಯಲ್ಲಾಗಲಿ ಹೊಸಕೋಟೆಯಲ್ಲಾಗಲಿ ಇದರಿಂದ ನಾವು ಸರ್ವೆ ಮಾಡೋಕ್ಕೆ ಬಂದು ಕರೆಸಿದಾಗ ಅದೆಲ್ಲ ಅಡ್ವಾನ್ಸ್ಗೆ ಹಾಕ್ಕೊಂಡು ನಿನ್ನೆ ಎಲ್ಲ ಗಲಾಟೆ ಮಾಡಿದ್ದಾರೆ. ಇಲ್ಲಿ ಸರ್ವೆ ಮಾಡಬಾರ್ದು, ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ದೊಡ್ಡೇನಹಳ್ಳಿಯಲ್ಲಿ ಅದು ನಾವು ಒಂದು 6 ಮನೆ ಇರ್ತೀವಿ ಅಷ್ಟೇ. ನಮ್ಮ ಮೇಲೆ ಬೇರೆ ಜನಾಂಗದವ್ರು ಬಂದು ಯಾವಾಗಲೂ ದೌರ್ಜನ್ಯ ಮಾಡ್ತಾನೇ ಇದ್ದಾರೆ. ಇದರಿಂದ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ಅದರಿಂದ ನಮ್ಗೆ ನ್ಯಾಯ ಬೇಕಾಗಿ ನಾವು ನ್ಯಾಯಸ್ಥಲ್ಲಿ ಕೇಳ್ಕೊತಾ ಇದ್ದೀವಿ. ಅದರಿಂದ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ನಮ್ಮ ಹತ್ರ ನಾವು ಬಂದು ನಮ್ಮ ಜಾಗದಲ್ಲಿ ಬಂದು ಪರಿಶೀಲನೆ ಮಾಡಿ ದಾಖಲೆಗಳನ್ನ ನಮ್ಗೆ ನ್ಯಾಯ ಕೊಡಬೇಕಾಗಿ ಅಧಿಕಾರಿಗಳ ಹತ್ರ ಕೇಳ್ಕೊತಾ ಇದ್ದೀವಿ. ರಾಜಕೀಯ ಮತ್ತು ಭೂಗಳರ ಮಾತುಗಳನ್ನ ಕೇಳ್ತೀರಾ ದಲಿತರ ಪರವಾಗಿ ಅಧಿಕಾರಿಗಳು ಅವರ ದಾಖಲೆಗಳನ್ನ ಪರಿಶೀಲಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ.